ನಮಸ್ಕಾರ. ಅವ್ರು ಹೇಳ್ದಂಗೆ 3 ಟೈಗರ್ಸ್, 3 ಹುಲಿ. ಬಟ್ ಈ ಪಿಕ್ಚರಲ್ಲಿ, ಈ ಫಿಲಮ್, ನಾನು ಈ ಫಿಲಮಲ್ಲಿ ಐ ಹ್ಯಾವ್ ಡನ್ ಅ ಸ್ಪೆಷಲ್ ಅಪೀರೆನ್ಸ್, ಸ್ಪೆಷಲ್ ರೋಲ್ ಮಾಡ್ತಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ. ನಿಜವಾಗ್ಲೂ ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟುಡ್. ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಹೀರೋಯಿನ್ ಓರಿಯೆಂಟೆಡ್ ಫಿಲ್ಮ್ ಥರನೇ ಅನಿಸ್ತು. ಬಟ್ ಈ ಹೀರೋಯಿನ್ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು, ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ. ಹ್ಯಾಟ್ಸ್ ಆಫ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸು, ಆ ಫಿನಿಷಿಂಗಲ್ಲಿ ಆ ಒಂದು ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್. ಅದು ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಡೈಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು, ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಎಸ್ ಡನ್ ವೆರಿ. ಆಮೇಲೆ ಇದರಲ್ಲಿ ಮರಿದಿರೋ ಅಂಥ ಸೀನ್ಗಳಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಪ್ರತಿಯೊಬ್ಬ ಹೆಣ್ಣು ನೋಡೋ ಅಂಥ ಫಿಲಮ್ ಇದೆ. ಈಗೊಂದು ಮಾದೇವ ಅಂತ ಇಟ್ಕೊಂಡ್ರು, ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ, ದಟ್ ಈಸ್ ಶಿವ, ದಟ್ ಈಸ್ ಮಾದೇವ, ದಟ್ ಈಸ್ ವಿನೋದ್. ದ್ಯಾಟ್ ಈಸ್ ರಿಯಲಿ ಐಮ್ ಟೆಲ್ಲಿಂಗ್. ಒಂದು ಒಳ್ಳೇದಕ್ಕಾಗಲಿ ಒಂದು ಕೆಟ್ಟದಕ್ಕಾಗಲಿ ಆ ಶಕ್ತಿ ಹೆಂಗೆ ಹೌ ದೇ ಯೂಸ್ ದ ಶಕ್ತಿ ಫಾರ್ ಅ ಬ್ಯಾಡ್ ವುಮೆನ್ ಆರ್ ಅ ಗುಡ್ ವುಮೆನ್ ಆರ್ ಅ ಪವರ್ಫುಲ್ ವುಮೆನ್. ಅದರಿಂದ ನಿಂತ್ಕೊಂಡಿದ್ದು ವಿನೋದ್. ಆ್ಯಂಡ್ ದಟ್ ಈಸ್ ಶಕ್ತಿ. ಆ್ಯಂಡ್ ದಟ್ ಈಸ್ ಹ್ಯಾಟ್ಸ್ ಆಫ್ ಫಾರ್ ಡೈರೆಕ್ಟರ್ ನವೀನ್ ಅವರು. ಆ ಕಾನ್ಸೆಪ್ಟ್, ಆ ಕಂಟೆಂಟ್ ಮಾಡಿದ್ರಲ್ಲ, ಆ ಫಿನಿಷಿಂಗಲ್ಲಿ ಕೂಡ ಒಂದು ಹೆಣ್ಣಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಪ್ರತಿಯೊಂದು ಮಗುವಿಂದ ಹಿಡಿದು ಓಲ್ಡ್ ಏಜಿಂದ ಹಿಡಿದು ಒಂದು ಹೆಣ್ಣಿಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಫಿಲಮು. ಆಮೇಲೆ ಇದರಲ್ಲಿ ಸೋ ಪ್ರಿಟಿ. ನಾನು ರೋಬೋಟ್ ಪಿಕ್ಚರ್ ನೋಡಿದೆ, ನಿಮ್ಮ ಜೋಡಿ ಇದರಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಜವಾಗ್ಲೂ ಶಿ ಸೋ ಪ್ರಿಟಿ. ನಿಜವಾಗ್ಲೂ ಇವರಿಬ್ಬರು ಪರ್ಫಾರ್ಮೆನ್ಸ್ ಕೆಲವು ಕಡೆ ತುಂಬ ಎಷ್ಟು ಹಾರ್ಟ್ ಟಚ್ ಆಗುತ್ತೆ ಅಂದರೆ, ನಿಜವಾಗ್ಲೂ ಹೆಣ್ಣು ಒಂದು ಕಲ್ಲನ್ನು ಹೆಂಗೆ ಬೇಕಾದರೆ ಚೇಂಜ್ ಮಾಡ್ಬೋದು, ಕಲ್ಲನ್ನು ಕೂಡ ಕಲಿಸ್ಬಿಡ್ಬೋದು. ದಟ್ ಈಸ್ ಥಿಂಗ್. ಆ್ಯಂಡ್ ಅಷ್ಟೇ ಕಲ್ಲು ಕೂಡ ಹೆಣ್ಣಿಗೋಸ್ಕರ ಹೆಂಗೆ ಬೇಕಾದರೆ ಹಿ ವಿಲ್ ಟರ್ನ್ ಇಟ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್, ಡೈಲಾಗ್ಸ್ ಆರ್ ವೆರಿ ಗುಡ್. ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಡಿಫ್ರೆಂಟ್ ಆಗಿದೆ ಆ್ಯಕ್ಷನು. ಬಟ್ ನಿಜವಾಗ್ಲೂ ಈ ಆ್ಯಕ್ಷನಲ್ಲಿ ಒಂದು ಡಿಫ್ರೆಂಟ್ ಏನಂದರೆ, ಆ್ಯಕ್ಷನು ಫೈಟ್ ಮಾಡಬೇಕು ಅಂತಿಲ್ಲ, ಅದರಲ್ಲಿ ಆ ಕೋಪ, ಆ ಪವರು, ಆಮೇಲೆ ಆ ಕೊನೆ ಇದೆಲ್ಲ, ಯಾಕೆ ಓ ಮೈ ಗಾಡ್, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಒಂದು ಪಿಕ್ಚರ್ಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಕೊಟ್ಟಿರೋ ಆ ಒಂದು ರೋಲು ಇವರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶ್ರುತಿಯವರು ಎಲ್ಲ ಪಿಕ್ಚರಲ್ಲೂ ನೀವು ನೋಡಿದ್ರ. ಈ ಪಿಕ್ಚರಲ್ಲಿ ನೋಡಿ, ಪ್ರತಿಯೊಬ್ಬರು ಹೆಂಗೆ ಬರ್ತಾರೆ ಆಚೆ ಶ್ರುತಿಯವ್ರು ನೆನೆಸ್ಕೊಂಡು. ಆ ಥರ ಒಂದು ಕ್ಯಾರೆಕ್ಟ್ರು, ಆ ಥರ ಒಂದು ಪರ್ಫಾರ್ಮೆನ್ಸು, ಆ ಥರ ಒಂದು ರೋಲು. ಸೊ ಇದರಲ್ಲಿ ಈಗ ನೀವು ಹೆಂಗೆ ಆ್ಯಕ್ಷನ್ ಕ್ವೀನಾಗಿ ತೊಗೊಂಡಿದ್ರು, ಹೆಂಗೆ ಇವಳು ಒಂದು ಬ್ಯೂಟಿಫುಲ್ ಇದಾಗಿ ತೊಗೊಂಡಿದ್ರು, ಹೆಂಗೆ ಇವನ್ನ ಅಳುಮುಂಜಿ ಅಂತ ಹೇಳ್ತಾ ಇದ್ರು, ಫುಲ್ ಸೆಂಟಿಮೆಂಟ್ ಹೇಳ್ತಾಯಿದ್ರು. ಈ ಪಿಕ್ಚರ್ ನೋಡಿ, ಈ 3 ಜನಕ್ಕೂ ಶಕ್ತಿಯಾಗಿ ಇವ್ನು ನಿಂತ್ಕೊಂಡು ಹೆಂಗೆ ಫೈಟ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅನ್ನೋದು ಇದು ನೋಡಲೇಬೇಕು ನೀವೆಲ್ಲ. ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಣು, ಐ ಆಮ್ ಟೆಲ್ಲಿಂಗ್ ಯು, ಪ್ರತಿಯೊಂದು ಹೆಣ್ಣಿಗೆ ಹೊರಗೆ ಬಂದು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಬೇಕು. ಎಸ್, ಅಲ್ಲ ಪಿಕ್ಚರ್ ಎಷ್ಟು ಚೆನ್ನಾಗಿದೆಯೋ ಮಧ್ಯದಲ್ಲಿ ಇವ್ರ ಫೈಟ್ ಅಂತೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಹೇಳ್ಬಾರ್ದು, ಸಸ್ಪೆನ್ಸ್ ಅದು ನೀವು ಮಿಸ್ ಮಾಡಬಾರ್ದು. ಅಲ್ಲ, ನೀವು ಇದೀರ ಅಂದಮೇಲೆ ಫೈಟ್ ಇದ್ದೇ ಇರುತ್ತೆ ಅಂತ ಯಾರಿಗೂ ಸಸ್ಪೆನ್ಸ್ ಇಲ್ಲ. ಇಂಟರ್ವಲಲ್ಲಿ ಒಂಥರ ಮಜಾ ಆಗಿಬಿಡ್ತಾರೆ ಇವರು. ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಇಂಥ ಒಂದು ಈ ಕಾಲದಲ್ಲಿ ಈ ಒಂದು ಇದರಲ್ಲಿ ಇಂಥ ಒಂದು ಎಮೋಷ್ನಲ್, ಇಂಥ ಒಂದು ಸೆಂಟಿಮೆಂಟು, ಇಂಥ ಒಂದು ಫೀಲು, ಆ ಲವ್ ಟ್ರ್ಯಾಕ್ ಒಂದು ಕಡೆ, ಎಮೋಷ್ನಲ್ ಟ್ರ್ಯಾಕ್ ಒಂದು ತಂದೆಯ ಒಂದು ಫೀಲು, ಆಮೇಲೆ ಆ ಮನುಷ್ಯ ಎಷ್ಟು ನೋವು ಅನುಭವಿಸ್ತಾರೆ. ಅಯ್ಯೋ ತುಂಬ ಚೆನ್ನಾಗಿದೆ ಇದು. ಪ್ರತಿಯೊಂದು ಫ್ಯಾಮ್ಲಿ, ಆಮೇಲೆ ಇದರಲ್ಲಿ ಒಂದು ಮಗು ಕ್ಯಾರೆಕ್ಟರ್ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ ಮಗುಗೆ. ಸೊ ಈವನ್ ಮಕ್ಕಳು ಕೂಡ ನೋಡೋ ಅಂಥ ಪಿಕ್ಚರು ಇದು. ಬಂದು ಆ್ಯಕ್ಷನ್ನು ತುಂಬ ಭಯಂಕರ ಇಲ್ಲ, ಫುಲ್ ಫ್ಯಾಮ್ಲಿ ನೋಡೋ ಅಂಥ ಪಿಕ್ಚರ್. ನೋಡಲೇಬೇಕು, ಪ್ರತಿಯೊಬ್ಬ ಹೆಣ್ಣು ಫ್ಯಾಮ್ಲಿ ನೋಡಬೇಕು ಈ ಪಿಕ್ಚರ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಒಳ್ಳೆ ಕನ್ನಡ ಪಿಕ್ಚರ್ ನೋಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸೊ ಈ ಫಿಲ್ಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು. ವಿಷಲ್ ನೋಡಿದ್ರಾ? ಸೇರಿ ಮತ್ತೆ ನನಗಂತೂ ತುಂಬ ಖುಷಿ ಅನಿಸ್ತದೆ. ಬಿಕಾಸ್ ನಾವು ತುಂಬ ಲಾಂಗ್ ಗ್ಯಾಪಲ್ಲಿ ನಾವಿಬ್ಬರು ಈ ಪಿಕ್ಚರ್ ಮಾಡಿದ್ವಿ. ಬಟ್ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಾಸ್ಟು. ನಿಜವಾಗ್ಲೂ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯಿತು. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಸೊ ತುಂಬ ನಾನು ಆ್ಯಕ್ಚುಲಿ ಟೈಗರ್ ಪ್ರಭಾಕರ್ ಅವ್ರ ಫಿಲಮ್ಸಲ್ಲಿ ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಹಿಮ್. ಅವ್ರ ಸ್ಟೈಲು, ಅವರಿದ್ದು ಈಸ್ ಅ ಲೆಜೆಂಡ್ ಆ್ಯಂಡ್ ನೋಬಡಿ ಕ್ಯಾನ್ ಟೇಕ್ ಹಿಸ್ ಸ್ಟೈಲ್ ಆರ್ ಎನಿಥಿಂಗ್.
ಬಟ್ ಎಮೋಷ್ನಲಲ್ಲಿ ಈ ಪಿಕ್ಚರಲ್ಲಿ ಹಿ ಬೀಟ್ ಇಸ್ ಫಾದರ್. ರಿಯಲಿ ಆ್ಯಂಡ್ ಟೆಲಿಂಗ್ ಯು, ನಿಜವಾಗ್ಲೂ ಹಿ ಹ್ಯಾಸ್ ಡನ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಫಾರ್ ಸಚ್. ಸೊ ಈ ಯೂನಿಟ್ ಎಂಟೈರ್ ಯೂನಿಟ್ಗೆ ಎಡಿಟರ್, ಕ್ಯಾಮ್ರಾಮ್ಯಾನ್ ಎಲ್ರಿಗೂ, ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಇದು ಒಳ್ಳೆಯದಾಗುತ್ತೆ. ಆ್ಯಂಡ್ ಐ ವಿಶ್ ದಿಸ್ ಮೂವಿ ಇಲ್ಲ, ಐ ವಿಶ್ ಅಲ್ಲ, ಇಟ್ಸ್ ಡೆಫಿನೆಟ್ಲಿ ವಿಲ್ ರನ್ ಗುಡ್. ಯಾ ಶೋರ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಬೇಕು. ಪ್ರತಿಯೊಬ್ಬ ಕರ್ನಾಟಕ ಪ್ರತಿಯೊಬ್ಬರೂ ಈ ಪಿಕ್ಚರ್ ನೋಡಬೇಕು. ಥ್ಯಾಂಕ್ ಯು.